ಹಬ್ಬದೂಟ ಅಂದ್ಮೇಲೆ ಪಾಯಸ ಇರ್ಲೇಬೇಕಲ್ವಾ? ನಾನಿವತ್ತು ಎಷ್ಟೇ ಹೊತ್ತಿಟ್ರು ಗಟ್ಟಿ ಆಗದೆ ಇರೋ ಹಾಗೆ ಈ ಶಾವ್ಗೆ ಪಾಯಸನ ಹೇಗ್ ಮಾಡೋದು, ಇದರ ಟೇಸ್ಟ್‌ನ ಜಾಸ್ತಿ ಮಾಡುವಂತ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್‌ನ ಕೂಡ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ 2 ಕಪ್ ನೀರನ್ನ ಹಾಕೊಂಡು ಕುದಿಲಿಕ್ಕೆ ಇಡಬೇಕು. ನೀರು ಕುದಿಯೋದಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಅರ್ಧ ಕಪ್ ರೋಸ್ಟೆಡ್ ಶಾವ್ಗೆನ ಹಾಕೊಂಡಿದ್ದೀನಿ. ನೀವು ನಾರ್ಮಲ್ ಶಾವ್ಗೆ ತಂದ್ರೆ ಅದನ್ನ ರೋಸ್ಟ್ ಮಾಡಿ ಕೂಡ ಹಾಕೋಬಹುದು. ಇದನ್ನ ಒಂದ್ 3ರಿಂದ 4 ನಿಮಿಷ ಬೇಯಿಸ್ಕೊಂಡು ತೆಗ್ದಿಟ್ಕೋಬೇಕು. ಇದೇ ಮೇನ್ ಪ್ರಾಸೆಸ್ಸು ಪಾಯಸ ಗಟ್ಟಿ ಆಗದೆ ಇರೋ ಹಾಗೆ ಮಾಡೋದಿಕ್ಕೆ. ಈಗ ಹಾಲನ್ನ ಕಾಯಿಸ್ಕೊಳ್ಳೋಣ. ನಾನಿಲ್ಲಿ 2 ಕಪ್ ಹಾಲನ್ನ ಯೂಸ್ ಮಾಡ್ತಿದ್ದೀನಿ. ಅಳತೆ ಬಂದು ಅರ್ಧ ಕಪ್ ಶಾವ್ಗೆಗೆ 2 ಕಪ್ ಹಾಲು ಮತ್ತು ಅರ್ಧ ಕಪ್ ಸಕ್ಕರೆ ಈ ಮೆಜರ್ಮೆಂಟಲ್ಲಿ ತಗೋಬೇಕು. ನೋಡಿ ಹಾಲು ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಬೇಯಿಸಿ ತೆಗೆದಿಟ್ಕೊಂಡಿರೋ ಅಂತ ಶಾವ್ಗೆನ ಹಾಕೊಳ್ಳೋಣ. ನೋಡಿ ಹಾಗೆ ಉದ್ರುದ್ರಾಗೆ ಇದೆ. ಶಾವ್ಗೆ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಕುದಿ ಬಂದರೆ ಸಾಕು. ನೋಡಿ ಈಗ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ನಾನೀಗ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕೋತಾ ಇದ್ದೀನಿ. ಯಾವುದಪ್ಪ ಇದು ಅಂತಂದರೆ ಹೋಮ್ ಮೇಡ್ ಬಾದಾಮ್ ಪೌಡರ್. ನೀವು ಅಂಗಡಿಯಿಂದ ತಂದು ಕೂಡ ಹಾಕೋಬೋದು. ನೋಡಿ ಆ ಬಾದಾಮ್ ಪೌಡರ್ ಹಾಕಾದ್ಮೇಲೆ ನಾನೊಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ. ಈ ಬಾದಾಮ್ ಪೌಡರ್ ರೆಸಿಪಿದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸ್ಪೆಷಲಿ ಈ ಥರ ಹಾಲಿನ ಪಾಯಸಕ್ಕೆ ಬಾದಾಮ್ ಪೌಡರ್ ಹಾಕಿದ್ರೆ ಅದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಇನ್ನು ಇದನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತಿಂತೀರಾ ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ತರ ಒಮ್ಮೆ ಟ್ರೈ ಮಾಡಿ. ಇಷ್ಟೇ, ಇದು ಒಂದು ಕುದಿ ಬಂದ್ರೆ ಪಾಯಸ ಆಲ್ಮೋಸ್ಟ್ ರೆಡಿ ಆಗಿದೆ. ಮತ್ತೊಂದು ಕಡೆ ನಾವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ ಅದನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೊಂಡಿದ್ದೀನಿ. ಇವಾಗ ರೋಸ್ಟ್ ಮಾಡಿರೋ ಅಂಥ ಡ್ರೈ ಫ್ರೂಟ್ಸ್ನ ತುಪ್ಪದ ಸಮೇತ ಇದಕ್ಕೆ ಹಾಕೋಬೇಕು. ಇಷ್ಟೇ, ಪಾಯಸ ರೆಡಿ ಆಯಿತು. ತುಂಬ ಬೇಗನೆ ಆಗೋಗತ್ತೆ ಪಾಯಸ, ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಮತ್ತು ಈ ಥರ ನಾನು ಹೇಳಿದ ಟಿಪ್ಸ್ನ ಫಾಲೋ ಮಾಡಿದ್ರೆ ಈ ಪಾಯಸ ನೀವು ಎಷ್ಟೇ ಹೊತ್ತಿಟ್ರೂ ಗಟ್ಟಿ ಆಗಲ್ಲ, ಮತ್ತೆ ಇದ್ರ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಈ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.